ಹಲೋ ಅಮ್ಮೆ. ಹಲೋ ಹಲೋ, ವೆಲ್ಕಮ್ ಟು ಅಮ್ಮಾಜಿ ಕಿಚನ್. ಎಷ್ಟು ದಿನ ಆಯ್ತು ನೀನು ಮಾಡಿ? ತುಂಬಾ ದಿವಸ ಆಯ್ತು, ಒಂದ್ 2 ತಿಂಗಳಾಯ್ತು. 2 ತಿಂಗಳ ಹತ್ರ ಆಯ್ತು. ಆಯ್ತಾಯ್ತು. ಉಪ್ಪಿನಕಾಯಿ ಒಂದು ಮಾಡಿದ್ದು, ಓಕೆ, ಅವಾಗಿಂದ ಮಾಡಿಲ್ಲ. ಸರಿ ಸರಿ. ಇವತ್ತೇನು ಮಾಡ್ತಾ ಇದ್ದೀವಿ ಅಮ್ಮೆ ಇವಾಗ ಅಮ್ಮಾಜಿ ಕಿಚನಲ್ಲಿ ಇವತ್ತು? ಸಿಂಪಲ್ ಆಗಿ ಹ್ಞೂ, ಬೆಂಡೆಕಾಯಿ ಫ್ರೈ. ಸಿಂಪಲ್ ಆಗಿ ಮಾಡೋಂಥ ಬೆಂಡೆಕಾಯಿ ಫ್ರೈ. ಓಕೆ, ಅಂದರೆ ಇದು ಅನ್ನದ ಜೊತೆಯಲ್ಲಿ ಅನ್ನದ ಜೊತೆಗೆ ನಂಚ್ಕೊಂಡು ನೆಂಚ್ಕೊಂಡು ತಿನ್ನೋಂಗೆ ತಿನ್ನೋಂಥದ್ದು. ಮಾಡೋಕ್ಕಂತ ಒಂದು ಒಳ್ಳೆ ಬೆಂಡೆಕಾಯಿ ಫ್ರೈ. ಫ್ರೈ. ಓಕೆ. ಹ್ಞೂ. ಸೊ ಏನಂತ ತೊಗೊಂಡಿದ್ಯಾ ಬೆಂಡೆಕಾಯಿ ಫ್ರೈಗೆ? ಏನಮ್ಮ ಇದು? ಜೀರಿಗೆ ಪುಡಿ, ಜೀರಿಗೆ ಪುಡಿ, ಆಮೇಲೆ ಉಪ್ಪು, ಆಮೇಲೆ ಖಾರಕ್ಕೆ ಖಾರದ ಪುಡಿ, ತಕ್ಕಷ್ಟು ಖಾರದ ಪುಡಿ. ಖಾರದ ಪುಡಿ, ಓಕೆ ಒಣಗಿದ ಖಾರದ ಪುಡಿ, ಮೆಣಸಿನ್ಕಾಯಿ ಓಕೆ. ಪುಡಿ. ಜೀರಿಗೆ, ಉಪ್ಪು ಮತ್ತು ಖಾರದ ಪುಡಿ, ಇಷ್ಟೇ 3 ಐಟಮ್? 3 ಐಟಮ್. ಸೂಪರ್ ಅಮ್ಮಿ. ಓಕೆ, ನೆಕ್ಸ್ಟು ಬೆಂಡೆಕಾಯಿ. ಮೇನ್ ಇಂಗ್ರೀಡಿಯೆಂಟ್ ಬೆಂಡೆಕಾಯಿ. ಓಕೆ, ಲೇಡೀಸ್ ಫಿಂಗರ್. ಓಕೆ, ರೆಡಿ. ಇದನ್ನ ತೊಳ್ಕೊಂಡು ಫ್ರೈ ಮಾಡೋದಾ ಪ್ಯಾನ್ ಮೇಲೆ? ರೆಡಿ ಮಾಡೋಣ. ಈ ತೋಟಗಳೆಲ್ಲ ಕೊಯ್ದ್ಬಿಟ್ಟು, ಆಮೇಲೆ ಸೆಂಟ್ರಿಗೆ ಅರ್ಧ ಕೊಯ್ದ್ಬಿಟ್ಟು ಅದನ್ನೆಲ್ಲ ತುಂಬಿಸ್ಬಿಟ್ಟು ಓಕೆ, ಬಾಣಲಿಗೆ ಹಾಕೋದು. ಅಂದರೆ ಇದನ್ನ ಕ್ಲೀನಾಗಿ ತೊಳೆದು ತೊಳಿಬೇಕು. ಮಧ್ಯದಲ್ಲಿ ಸೀಳಿ ಅದರಲ್ಲಿ 3 ಮಿಕ್ಸ್ ಮಾಡಿದ ಮಸಾಲೆನ ತುಂಬಿಸ್ಬಿಟ್ಟು ಫ್ರೈ ಮಾಡೋದು. ಓಕೆ, ಸೂಪರ್. ರೆಡಿ ಹಂಗಾದ್ರೆ? ಧುಳು ಧುಳು ಜಲಧಾರೆಯಲ್ಲಿ ಬೆಂಡೆಕಾಯಿ ತೊಳಿತಾವ್ರೆ. ಎಲ್ಲ ತೊಳೆದ್ರೇನೆ ನೀಟು, ಇಲ್ದಿದ್ರೆ ತಿನ್ನಕ್ಕಾಗಲ್ಲ. ಅದು ನೋಡೋಕ್ಕೂ ಚೆನ್ನಾಗಿರಲ್ಲ. ಲೋಳೆ ಬರ್ತದೆ, ಅಂದರೆ ನೀಟಾಗಿರಲ್ಲ. ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ನಾವು ತೊಳೆದು ಮಾಡಿದ್ರೆ ಅಲ್ವಾ ಜನದ್ದು ಇಷ್ಟ ಆಗೋದು. ಓಕೆ, ತೊಳೆದಿದೆಯಾ? ಈಗ ಒರೆಸ್ಬೇಕಾ? ಒರೆಸ್ಬೇಕು. ಸರಿ ಸರಿ. ಚೆನ್ನಾಗಿ ಡ್ರೈ ಕ್ಲಾತಲ್ಲಿ ಒರೆಸ್ಕೋಬೇಕು. ತ್ಯಾವ ಏನಿಲ್ಲ ಇರಬಾರ್ದು. ಎಲ್ಲ ಕಟ್ ಮಾಡ್ಕೋಬೇಕು. ಓಕೆ, ಅರ್ಧ ಸೀಳ್ಕೋಬೇಕಾ ಇದನ್ನ? ಅರ್ಧ ಸೀಳ್ಕೋಬೇಕು. ಓಕೆ, ಸೀಳ್ಸ್ಕೊಂಡು ಅದಕ್ಕೆ ತುಂಬಿಸ್ಕೊಳೋದು. ಓಕೆ, ಬೇಕು ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಕ್ಕೋಬೋದು. ಖಾರ ಜಾಸ್ತಿ ಆದರೆ ಕಮ್ಮಿ ಹಾಕ್ಕೋಬೋದು. ಖಾರ ಯಾವುದಕ್ಕೆ ಆಗಲಿ ಜಾಸ್ತಿ ಇದ್ದರೆ ತಿನ್ನೋಕ್ಕಾಗಲ್ಲ. ಉಪ್ಪು, ಮೆಣಸಿನ ಪುಡಿ, ಅಂದರೆ ಮೆಣಸಿನ ಪುಡಿ ಮತ್ತು ಜೀರಿಗೆ ಪುಡಿ. ಮೂರೇ ಐಟಮ್. ಓ, ಹಿಂಗೆ ಎಣ್ಗಾಯಿಗೆ ನಾವು ಮಸಾಲೆ ಹೆಂಗೆ ತುಂಬಿಸ್ತೀವಿ ಸೇಮ್ ಅದೇ ಥರ. ಬಾಣಲಿ ಇಟ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ, ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳಿ. ಬೆಂಡೆಕಾಯಿ ರೆಡಿ ಐತೆ. ಓಕೆ, ಇದು ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ಸೂಪರಾಗಿರುತ್ತೆ. ಈಗ ಬೇಕಿದೆ ಎಣ್ಣೆ ಜೊತೆ ಏನಾದರೂ ಮಾಡ್ಬೋದು. ನೀವು ಎಣ್ಣೆಗೆ ಬೇಕಾದರೂ ಹಾಕ್ಕೋಬೋದು. ಎಣ್ಣೆಗಾದರೂ ಹಾಕ್ಕೋಬೋದಲ್ಲ ನಿಜವಿಂದಿ. ಊಟದ ಜೊತೆ ಆದ್ರೂ ನೆನೆಸ್ಕೊಳ್ಳಿ, ಎಣ್ಣೆ ಜೊತೆ ಆದ್ರೂ ನೆನೆಸ್ಕೊಳ್ಳಿ. ಹೌದಾ? ನಿಮ್ಮಿಷ್ಟ. ಹೆಂಗೆ ತಿನ್ನೋರು ಹೆಂಗೆ ಬೇಕಾದರೂ ತಿನ್ಬೋದು. ಇದು ಎಣ್ಣೆಲಿ ಬೇಕಾದ್ರೂ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಒಳಗೆ ಹಾಕಾದ್ರೂ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಜೊತೆಯಲ್ಲಾದರೂ ತಿನ್ಕೊಳ್ಳಿ. ಸಿಂಪಲ್ ಆದ ಒಂದು ರೆಸಿಪಿ. ವೆರಿ ವೆರಿ ಸಿಂಪಲ್ ರೆಸಿಪಿ. ಒಳ್ಳೆ ಘಾಟ್ ಬರ್ತದೆ. ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಅದು ಒಳಗೇನೆ ಕುಕ್ ಆಗುತ್ತೆ. ಕುಕ್ ಆದ್ಮೇಲೆ ಬೇಕಾಗಿದ್ರೆ ತೆಗೆದು ಇನ್ನೂ ಚೆನ್ನಾಗಿ ಬರುತ್ತೆ. ಫ್ರೈ ಆಗಿದೆ, ಜೊತೆಗೆ ಬೆಂದಿದೆ. ರೈಟ್. ಸ್ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸರಿ. ಆಗೋಯ್ತು. ಐ ಥಿಂಕ್ ಎಲ್ಲ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ತೆಗೆದ್ಬಿಡೋದು ಈಗ. ಆಫ್ ಮಾಡೋದಾ? ಓಕೆ. ಹಸಿ ಇಲ್ದಿರ ಚೆನ್ನಾಗಿ ಬೆಂದಿದೆ. ವೆರಿ ಗುಡ್. ತೆಗಿತಾ ಇದ್ದೀನಿ.
ಇರೋ ಜೀರಿಗೆ ಮೆಣಸಿನ ಪುಡಿ ಆಮೇಲೆ ಉಪ್ಪು ಹಾಕಿ ಮಾಡಿರೋವಂಥ ಫ್ರೈ ಇದು ಸಖತ್ತಾಗಿರುತ್ತೆ. ಓಕೆ, ಮಮ್ಮಿ ಟೇಸ್ಟ್ ಮಾಡ್ತಾ ಐತಿ ನೋಡೋಣ. ಬಿಸಿ ಬಿಸಿ ಬಾಬಾ ಟೇಸ್ಟ್ ನೋಡ್ತಾ ಇದ್ದೀನಿ. ನೋಡು ಹೆಂಗೈತಮ್ಮಿ? ಎಲ್ಲ ಕರೆಕ್ಟ್ ಇದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿ ಬಂದಿದೆಯಾ? ಬೇಕು ಅದಕ್ಕೆ ಅಷ್ಟು ಜೀರಿಗೆ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಂಡು ತಿನ್ನಿ. ಚೆನ್ನಾಗಿದೆ. ಊಟದ ಜೊತೆಗೆ ಸೂಪರ್ ಆಗಿರುತ್ತೆ. ಊಟದ ಜೊತೆಗೆ ಸೊಪ್ಪು ಸಾರಿಗೆ, ಬೇಳೆ ಸಾರಿಗೆ ಸೂಪರ್ ಆಗಿರುತ್ತೆ. ನಾವು ಟ್ರೈ ಮಾಡೋಣ. ಬಿಸಿ ಐತೆ. ಉಯ್ ಸೂಪರ್ ಆಗಿದೆ ಬ್ರೋ, ಚೆನ್ನಾಗಿದೆ. ಬೊಂಬಾಟ್ ರೆಸಿಪಿ, ಊಟದ ಜೊತೆಗೆ ಮಾತ್ರ ಅದ್ಭುತ. ಒಂದು ಅರ್ಧ ಕೆಜಿ ಬೆಂಡೆಕಾಯಿ ತಗೊಂಡು ನೀವು 4-5 ಜನ ಇರೋರಿಗೆ ಮಾಡಿ ತಿನ್ಬೋದು. ಚೆನ್ನಾಗಿರುತ್ತೆ. ವೆರಿ ನೈಸ್. ಹಂಚ್ಕೊಳಕ್ಕೆ ಇನ್ನೊಂದು